ಸರ್ವರಿಗೂ ಶುಭ ನಮನಗಳು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು 4ನೇ ತರಗತಿಯ ಪರಿಸರ ಅಧ್ಯಯನದ ನಕ್ಷೆ ಕಲಿ ದಾರಿ ತಿಳಿ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ನಾವೀಗ ನಕ್ಷೆಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ಮೊದಲಿಗೆ ನಾವು ದಿಕ್ಕುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತಿ. ಇದರಲ್ಲಿ ಮಕ್ಕಳೇ 4 ಮುಖ್ಯವಾದ ದಿಕ್ಕುಗಳು. ಅದು ಯಾವುದು ಅಂತ ಹೇಳಿದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಉಳಿದ 4 ದಿಕ್ಕುಗಳು ಉಪದಿಕ್ಕುಗಳು ಅಂತೇಳಿ ಕರಿತೇವೆ. ಅದೇ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಸೂರ್ಯ ಉದಯಿಸುವ ದಿಕ್ಕು ಪೂರ್ವ ದಿಕ್ಕಾಗಿದೆ. ಸೂರ್ಯ ಮುಳುಗುವ ದಿಕ್ಕು ಪಶ್ಚಿಮ ದಿಕ್ಕು. ಮಕ್ಕಳೇ, ನಿಮ್ಮ ಪುಸ್ತಕದಲ್ಲಿ ಪುಟ ಸಂಖ್ಯೆ 109ರಲ್ಲಿ ಇರುವ ಚಿತ್ರವನ್ನು ಗಮನಿಸಿ. ಅದರಲ್ಲಿ ಆಲದ ಮರವನ್ನು ಗುರುತಿಸಿಕೊಳ್ಳಿ. ಈಗ ಪುಟ ಸಂಖ್ಯೆ 110ರಲ್ಲಿ ಆಲದ ಮರದಿಂದ ಇಲ್ಲಿ ಕೊಟ್ಟ ಸ್ಥಳಗಳನ್ನು ಯಾವ ದಿಕ್ಕಿನಲ್ಲಿದೆ ಎಂಬುದನ್ನು ಗುರುತಿಸಿ ನೀವು ಬರೆಯಬೇಕು. ಮಕ್ಕಳೇ, ಈಗ ನಾವು ಆಲದ ಮರದಿಂದ ಇಲ್ಲಿ ಕೊಟ್ಟ ಸ್ಥಳಗಳನ್ನು ಯಾವ ದಿಕ್ಕಿನಲ್ಲಿವೆ ಎಂಬುದನ್ನು ಬರೆಯೋಣ. ನೋಡ್ಕೊಳ್ಳಿ. ಕೆರೆ ಉತ್ತರ ದಿಕ್ಕು, ಗ್ರಂಥಾಲಯ ದಕ್ಷಿಣ, ಶಾಲೆ ದಕ್ಷಿಣ, ಕಚೇರಿ ಪೂರ್ವ, ಉದ್ಯಾನವನ ದಕ್ಷಿಣ, ದೇವಸ್ಥಾನ ದಕ್ಷಿಣ, ನ್ಯಾಯಬೆಲೆ ಅಂಗಡಿ ದಕ್ಷಿಣ, ಪಶು ಆಸ್ಪತ್ರೆ ದಕ್ಷಿಣ, ಮಸೀದಿ ಪೂರ್ವ, ಚರ್ಚ್ ಪೂರ್ವ, ಆಸ್ಪತ್ರೆ ಉತ್ತರ, ಬಾವಿ ಉತ್ತರ. ಈಗ ಪುಟ ಸಂಖ್ಯೆ 110ರಲ್ಲಿ ಕೆಳಗೆ ತೋರಿಸಿರುವ ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ಮನೆಯನ್ನು ನೀಡಿರುತ್ತಾರೆ. ಅದು ನಿಮ್ಮ ಮನೆ ಅಂತೇಳಿ ನೀವು ಅನ್ಕೋಬೇಕು. ನಿನ್ನ ಮನೆಯ ಸುತ್ತಲೂ ಏನೇನು ಇದೆ ಎಂಬುದನ್ನು ದಿಕ್ಕಿಗೆ ಅನುಗುಣವಾಗಿ ಬರೆಯಬೇಕು. ಪುಟ ಸಂಖ್ಯೆ 111ರಲ್ಲಿ ದಿಕ್ಕುಗಳನ್ನು ನೀಡಿರುತ್ತಾರೆ. ಅದಕ್ಕೆ ಅನುಗುಣವಾಗಿ ನಿನ್ನ ಶಾಲೆಯ ಸುತ್ತಮುತ್ತ ಏನೇನು ಇದೆ ಎಂಬುದನ್ನು ನೀನೇ ಯೋಚಿಸಿ ಬರೆಯಬೇಕು. ಮಕ್ಕಳೇ, ನೀವು ಭೂಪಟವನ್ನು ಗಮನಿಸಬೇಕು. ಕೆಳಗೆ ಕೊಟ್ಟಿರುವ ಸ್ಥಳಗಳನ್ನು ಯಾವ ದಿಕ್ಕಿನಲ್ಲಿ ಬರುತ್ತದೆ ಎಂಬುದನ್ನು ನೀವು ಬರೆಯಬೇಕು. ಅರಬ್ಬಿ ಸಮುದ್ರ ಪಶ್ಚಿಮ ದಿಕ್ಕು, ಮಹಾರಾಷ್ಟ್ರ ವಾಯುವ್ಯ, ಆಂಧ್ರ ಪ್ರದೇಶ ಪೂರ್ವ, ಕೇರಳ ನೈಋತ್ಯ. ಮಕ್ಕಳೇ, ಇಲ್ಲಿ ಯಾಸ್ಮಿನ್ ಅಂತ ಹೇಳೋ ಒಂದು ಹುಡುಗಿ 4ನೇ ತರಗತಿಯವಳು ಅವಳು ಕೊಠಡಿಯ ನಕ್ಷೆಯನ್ನು ತಯಾರಿಸೋದ್ರ ಬಗ್ಗೆ ಕಲಿತಿದ್ದಾಳೆ. ಅವಳು ಏನು ಹೇಳ್ತಾಳೆ ಅಂತೇಳಿ ನೋಡೋಣ. ಯಾಸ್ಮಿನ್: ನಮ್ಮ ಟೀಚರ್ ತರಗತಿಯ ಕೊಠಡಿಯ ಉದ್ದ ಮತ್ತು ಅಗಲವನ್ನು ನಮ್ಮ ನಡಿಗೆಯ ಹೆಜ್ಜೆಯಲ್ಲಿ ಅಳೆಯಲು ಹೇಳಿದರು. ಹಾಗೆಯೇ ಅಳೆದಾಗ ಕೊಠಡಿಯ ಉದ್ದ ನನ್ನ ನಡಿಗೆಯ ಹೆಜ್ಜೆಯಲ್ಲಿ 12 ಹೆಜ್ಜೆಗಳಿವೆ ಮತ್ತು ಅಗಲ 10 ಹೆಜ್ಜೆಗಳಿವೆ. ನನ್ನ 2 ಹೆಜ್ಜೆಗಳು ಸುಮಾರು 1 ಮೀಟರ್ಗೆ ಸಮ ಎಂದು ಟೀಚರ್ ಹೇಳಿದರು. ಪ್ರತಿಯೊಬ್ಬರ ಹೆಜ್ಜೆಯಲ್ಲೂ ಸ್ವಲ್ಪ ವ್ಯತ್ಯಾಸವಿರುತ್ತದೆ. ಹೀಗಾಗಿ ಕೆಲವರ ಹೆಜ್ಜೆಗಳು ಸುಮಾರು 3/4 ಮೀಟರ್ನಷ್ಟು ಇರಬಹುದು. ನೀನು ನಿನ್ನ ಹೆಜ್ಜೆಯ ಅಳತೆಯನ್ನು ತಿಳಿದುಕೋ. ನಿನ್ನ ಕೊಠಡಿಯೊಂದನ್ನು ನಿನ್ನ ಹೆಜ್ಜೆಯಲ್ಲಿ ಅಳೆದು ಗುರುತು ಹಾಕಿಕೋ. ಇದನ್ನು ಹಾಳೆಯ ಮೇಲೆ ಮೂಡಿಸುವುದು ಹೇಗೆ ಎಂಬುದನ್ನು ನಾನು ಹೇಳಿಕೊಡುವೆ. ನೀನು ಅಳೆದ ಕೊಠಡಿಯ ಉದ್ದ 12 ಹೆಜ್ಜೆಗಳು, ಅಗಲ 10 ಹೆಜ್ಜೆಗಳು ಎಂದು ಇಟ್ಟುಕೊಳ್ಳೋಣ. ಯಾಸ್ಮಿನ್ ನಡೆದಿರುವಂತಹ ಹೆಜ್ಜೆಗಳನ್ನು ಅವಳು ಮೀಟರ್ನಲ್ಲಿ ಲೆಕ್ಕ ಹಾಕ್ತಾ ಇದ್ದಾಳೆ. ಮೊದಲನೇದಾಗಿ 12 ಹೆಜ್ಜೆಗಳು 6 ಮೀಟರ್ಗೆ ಸಮವಾಗಿರುತ್ತದೆ. 10 ಹೆಜ್ಜೆಗಳು 5 ಮೀಟರ್ಗೆ ಸಮವಾಗಿರುತ್ತದೆ. ಅದೇ ರೀತಿ ಕೊಠಡಿಯ ಉದ್ದ 6 ಮೀಟರ್, ಕೊಠಡಿಯ ಅಗಲ 5 ಮೀಟರ್.
ಈಗ ಯಾಸ್ಮಿನ್ ಅದನ್ನು ಸೆಂಟಿಮೀಟರ್ನಲ್ಲಿ ಅಳತೆಯನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸುತ್ತಿದ್ದಾಳೆ. 6 ಮೀಟರ್ಗೆ 6 ಸೆಂಟಿಮೀಟರ್, 5 ಮೀಟರ್ಗೆ 5 ಸೆಂಟಿಮೀಟರ್ ಆಗುತ್ತದೆ. ಇದೇ ರೀತಿ ಒಂದು ಹಾಳೆಯಲ್ಲಿ ಕೊಠಡಿಯ ಚೌಕಟ್ಟಿನ ನಕ್ಷೆಯನ್ನು ಬಿಡಿಸಿಕೊಂಡಿರುತ್ತಾಳೆ. ಇದರಲ್ಲಿ ಅವಳು ಗುರುತಿಸಿದಾಳೆ ನೋಡಿ ಮಕ್ಕಳೇ, 6 ಸೆಂಟಿಮೀಟರ್ ಉದ್ದ, 5 ಸೆಂಟಿಮೀಟರ್ ಅಗಲ. ಈಗ ಕೊಠಡಿಯಲ್ಲಿರುವ ವಸ್ತುಗಳನ್ನು ಗುರುತಿಸಲಿಕ್ಕೆ 1 ಸೆಂಟಿಮೀಟರ್ನಷ್ಟು ಅಂತರದ ಗೆರೆಗಳನ್ನು ಹಾಕಿರುತ್ತಾರೆ. ಅದನ್ನು ನೀವಲ್ಲಿ ಚಿತ್ರದಲ್ಲಿ ಗಮನಿಸಬಹುದು. ಈಗ ಪುಟ ಸಂಖ್ಯೆ 113ರಲ್ಲಿ ಮಕ್ಕಳೇ, ಪ್ರತಿಯೊಂದು ಚೌಕಟ್ಟಿಗೆ ಸಂಖ್ಯೆ ಕೊಡು. ಅಂದ್ರೆ ಪ್ರತಿಯೊಂದು ಬಾಕ್ಸ್ಗಳಿಗೂ ಕೂಡ ಅದರದ್ದೇ ಆದಂತಹ ಹೆಸರನ್ನು ನೀಡಬೇಕು. ಅದೇ ರೀತಿ ಉದ್ದಕ್ಕೆ ಸಂಖ್ಯೆ, ಅಗಲಕ್ಕೆ ಅಕ್ಷರಗಳನ್ನು ಹಾಕು. ಇದರಿಂದ ವಸ್ತುಗಳನ್ನು ಗುರುತಿಸಲು ಸುಲಭವಾಗುತ್ತದೆ. ಅನಂತರ ಆ ಚೌಕಗಳಲ್ಲಿ ಸ್ಥಾನಕ್ಕನುಗುಣವಾಗಿ ತರಗತಿಯಲ್ಲಿರುವ ವಸ್ತುಗಳನ್ನು ಗುರುತಿಸು. ಅವರು ಒಂದು ಉದಾಹರಣೆಯನ್ನು ನೀಡಿದ್ದಾರೆ ಮಕ್ಕಳೇ, ಅದು ಬಾಗಿಲು. ಇದರ ಉದಾಹರಣೆಯನ್ನು ನೀಡಿದ್ದಾರೆ. ನಾವು ಅದೇ ರೀತಿ ಉಳಿದನ್ನೆಲ್ಲ ಇವಾಗ ಬರೆಯೋಣ. ಈಗ ಮಕ್ಕಳೇ, ನಾವೀಗ ಈ ಚೌಕಟ್ಟಿನಲ್ಲಿ ಬರೆಯಬೇಕು. ನಕ್ಷೆಯಲ್ಲಿ ವಸ್ತುಗಳು ಯಾವ ಚೌಕಟ್ಟಿನಲ್ಲಿವೆ ಎಂಬುದನ್ನು ಗುರುತಿಸೋಣ. ಮೊದಲನೇದು ಅವರೇ ಕೊಟ್ಟಿದ್ದಾರೆ. ಬಾಗಿಲು ಆ, ಉದ್ದ 1, ಕಿಟಕಿ ಈ ಯಲ್ಲಿದೆ, ಸಂಖ್ಯೆ ಅದಕ್ಕೆ 1, ಕುರ್ಚಿ ಅಗಲದಲ್ಲಿ ಆ, ಉದ್ದದಲ್ಲಿ 3, ಕಪಾಟು ಅಗಲದಲ್ಲಿ ಈ, ಉದ್ದದಲ್ಲಿ 6. ಅದೇ ರೀತಿ ಈಗ ಬೆಂಚುಗಳು, ಎಲ್ಲ ಬೆಂಚುಗಳು ಉದ್ದದಲ್ಲಿ 1, 2, 3, 4, 5, 6 ಎಲ್ಲ ಬಾಕ್ಸ್ಗಳಲ್ಲೂ ಬೆಂಚುಗಳು ಇರುತ್ತವೆ. ಆದುದರಿಂದ ಅವು ಎಲ್ಲ ಸಂಖ್ಯೆಗಳು ಅಲ್ಲಿ ಬರುತ್ತವೆ. ಅದೇ ರೀತಿ ಅಗಲದಲ್ಲಿ ಎಲ್ಲವೂ ಕೂಡ ಹೂ ಆಗಿರುತ್ತದೆ. ಯಾಸ್ಮಿನ್ ಇವಾಗ ತನ್ನ ತರಗತಿಯ ಕೋಣೆಯನ್ನ ಅಳೆದಿದ್ದಾಳೆ. ಆದರೆ ಇವಾಗ ನಿಮಗೆ ತರಗತಿಯ ಕೋಣೆಯನ್ನು ಅಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ ಮಕ್ಕಳೇ. ಆದುದರಿಂದ ನೀವು ನಿಮ್ಮ ಮನೆಯಲ್ಲಿಯೇ ನಿಮ್ಮ ಯಾವುದಾದ್ರೂ ಒಂದು ರೂಮನ್ನು ಅಳತೆ ಮಾಡಿ ನಕ್ಷೆಯನ್ನ ತಯಾರಿಸಬೇಕು. ಈಗ ಪುಟ ಸಂಖ್ಯೆ 104ರಲ್ಲಿ ಅನ್ವರ್ ಎಂಬ ವ್ಯಕ್ತಿ ತಾಲೂಕು ಕಚೇರಿಯ ದಾರಿಯನ್ನು ಒಬ್ಬ ದಾರಿ ಹೋಕನಿಗೆ ತೋರಿಸಿಕೊಡುವ ರೀತಿಯನ್ನು ನೋಡೋಣ. ಮುಖ್ಯ ರಸ್ತೆಯ ಮಧ್ಯೆ ಗಾಂಧಿ ವೃತ್ತವಿದೆ. ಅದರ ಪೂರ್ವಕ್ಕೆ ಹೋದರೆ ಬಲಭಾಗದಲ್ಲಿ ಮೊದಲು ಹೋಟೆಲ್ ಸಿಗುತ್ತದೆ. ಅದಾದ ಮೇಲೆ ವಿದ್ಯಾರ್ಥಿ ನಿಲಯ, ಇನ್ನು ಮುಂದಕ್ಕೆ ಅಂಚೆ ಕಚೇರಿ ಇದೆ, ಆಮೇಲೆ ಶಾಲೆ ಇದೆ. ಅದರ ಪಕ್ಕದಲ್ಲಿ ತಾಲೂಕು ಕಚೇರಿ ಇದೆ. ಶಾಲೆಯಿಂದ ಸುಮಾರು 20 ಮೀಟರ್ ಆಗಬಹುದು. ಹೆಜ್ಜೆಗಳ ಮೂಲಕ ಅಂತರವನ್ನು ಅಳೆದಿದ್ದೇನೆ. ಅನ್ವರ್ ಇವಾಗ ಏನ್ ಮಾಡಿದಾನೆ ಅಂದ್ರೆ, ದಿಕ್ಕು ಮತ್ತು ಭೂಗುರುತುಗಳ ಸಹಾಯದಿಂದ ಗಾಂಧಿ ವೃತ್ತದಿಂದ ತಾಲೂಕು ಕಚೇರಿಯ ಮಾರ್ಗವನ್ನು ಸರಳ ನಕ್ಷೆಯಲ್ಲಿ ಗುರುತಿಸಿರುತ್ತಾನೆ. ಅದನ್ನು ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು. ಭೂಗುರುತುಗಳು ನೋಡಿ ಮಕ್ಕಳೇ, ವೃತ್ತ, ಹೋಟೆಲ್, ವಿದ್ಯಾರ್ಥಿ ನಿಲಯ, ಅಂಚೆ ಕಚೇರಿ, ಪ್ರಾಥಮಿಕ ಶಾಲೆ, ತಾಲೂಕು ಕಚೇರಿ, ಪ್ರೌಢಶಾಲೆ, ಆಟದ ಮೈದಾನ. ಪುಟ ಸಂಖ್ಯೆ 115ರಲ್ಲಿ ಚೌಕಾಕಾರದ ಕೊಠಡಿಯಲ್ಲಿ ಒಂದು ಮೇಜು ಮತ್ತು 4 ಕುರ್ಚಿಗಳನ್ನು ಜೋಡಿಸಬೇಕಾಗಿದೆ. ಅವನ್ನು ಕೊಠಡಿಯ ನಕ್ಷೆಯ ಯಾವ ಚೌಕಟ್ಟಿನಲ್ಲಿ ಜೋಡಿಸುವೆ? ಇದನ್ನು ಪಾಠ ಮುಗಿದ ನಂತರ ನೀವು ನಿಮ್ಮ ಪುಸ್ತಕದಲ್ಲಿ ನೋಡಿ ಬರೆಯಬೇಕು. ನಿನ್ನ ಮನೆಯಿಂದ ಶಾಲೆಗೆ ಹೋಗುವ ಮಾರ್ಗನಕ್ಷೆಯನ್ನು ತಯಾರಿಸು. ಮಾರ್ಗ ನಕ್ಷೆಯನ್ನು ಬಿಡಿಸಲು ಕೆಳಗಿನ ಚಿಹ್ನೆಗಳನ್ನು ಬಳಸಿ ನಕ್ಷೆಯನ್ನು ತಯಾರಿಸಬೇಕು. ನಿಮಗಿದು ಗೊತ್ತೇ? ಎಲ್ಲ ನಕ್ಷೆಗಳು ಸೆಂಟಿಮೀಟರ್ ಅಥವಾ ಅಂಗುಲಗಳ ಅಳತೆಯಲ್ಲಿರುತ್ತವೆ. ವಿಶ್ವ ಭೂಪಟವೇ ಭೂಮಿಯ ನಕ್ಷೆ. ಭೂಪಟದ ಸಹಾಯದಿಂದ ಭೂಮಿಯ ಲಕ್ಷಣಗಳು, ಭೂಮಾರ್ಗಗಳು ಮತ್ತು ಜನನಿಬಿಡ ಪ್ರದೇಶಗಳನ್ನು ತಿಳಿಯಬಹುದು. ಊಹಾರೇಖೆಗಳಾದ
ಅಕ್ಷಾಂಶ ರೇಖಾಂಶಗಳು ಭೂಮಿಯ ನಕ್ಷೆಯಲ್ಲಿ ಚೌಕಟ್ಟುಗಳನ್ನು ಮೂಡಿಸಲು ಸಹಾಯಕವಾಗಿವೆ. ಹಲವಾರು ವಿಧದ ನಕ್ಷೆಗಳಿವೆ. ಉದಾಹರಣೆಗೆ ಭೌಗೋಳಿಕ, ಪ್ರಾಕೃತಿಕ, ಮಣ್ಣಿನ ನಕ್ಷೆ, ಹವಾಮಾನದ ನಕ್ಷೆ, ರೈಲು ಮಾರ್ಗವನ್ನು ತೋರಿಸುವ ನಕ್ಷೆ ಇತ್ಯಾದಿ. ಮೊಟ್ಟಮೊದಲ ನಕ್ಷೆಗಳನ್ನು ಈಜಿಪ್ಟಿನ ರಾಜರು ತಮ್ಮ ಆಳ್ವಿಕೆಯಲ್ಲಿರುವ ಪ್ರದೇಶಗಳನ್ನು ತಿಳಿಯಲು ರಚಿಸುತ್ತಿದ್ದರು ಎನ್ನಲಾಗಿದೆ. ಮೊಟ್ಟಮೊದಲು ಭೂಮಿಯ ನಕ್ಷೆಯನ್ನು ಗ್ರೀಕ್ ದೇಶದವರು ಕ್ರಿಸ್ತಪೂರ್ವ 540ರಲ್ಲೇ ರಚಿಸಿದ್ದರು ಎನ್ನಲಾಗಿದೆ. ಧನ್ಯವಾದಗಳು.